ಎಲ್ಲರ ಅಸಮಾಧಾನ ಅದಾರ್ರಿ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ. ಎಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗುವುದೇ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ನಾಳಿನ ಸಭೆಗೆ ತಟಸ್ಥ ಗುಂಪು ಬರುತ್ತೆ ಸರ್. ಮಾಡ್ಲಿ. ನೋಡ್ರಿ, ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಆ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದ್ರೆ ರಾಜ್ಯದಾಗಿರುವಂತ ಸರ್ಕಾರ ಅವ್ರ ಜೊತೆಗಿದೆ. ನಾವೇನ್ ಮಾಡುದು? ನಾಳಿನ ಸಭೆಗೆ ಈಗ ತಟಸ್ಥ ಗುಂಪು ಬರುತ್ತಾ? ನಾವು 2 ಹಂತದಲ್ಲಿ ಮಾಡ್ತಾ ಇದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದ್ರೆ ನೋಡೋಣ. ನಾವು ವಿಜೇಂದ್ರನೇ ಇಂದ್ರ ಚಂದ್ರ ಅವರು 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ ಬಿಜೆಪಿಯವರು ಅದಾರ. ಅವ್ರನ್ನೆಲ್ಲಾನು ವಿಶ್ವಾಸ ತಗೊಂಡು ಮಾಡಬೇಕಾಗಿತ್ತು ಅಷ್ಟೇ. ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕು. ಎಲ್ಲರ ಅಸಮಾಧಾನ ಅದಾರ್ರಿ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ. ಎಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗುವುದೇ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ನಾಳಿನ ಸಭೆಗೆ ತಟಸ್ಥ ಗುಂಪು ಬರುತ್ತೆ ಸರ್. ಮಾಡ್ಲಿ. ನೋಡ್ರಿ, ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಆ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದ್ರೆ ರಾಜ್ಯದಾಗಿರುವಂತ ಸರ್ಕಾರ ಅವ್ರ ಜೊತೆಗಿದೆ. ನಾವೇನ್ ಮಾಡುದು? ನಾಳಿನ ಸಭೆಗೆ ಈಗ ತಟಸ್ಥ ಗುಂಪು ಬರುತ್ತಾ? ನಾವು 2 ಹಂತದಲ್ಲಿ ಮಾಡ್ತಾ ಇದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದ್ರೆ ನೋಡೋಣ. ನಾವು ವಿಜೇಂದ್ರನೇ ಇಂದ್ರ ಚಂದ್ರ ಅವರು 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ ಬಿಜೆಪಿಯವರು ಅದಾರ. ಅವ್ರನ್ನೆಲ್ಲಾನು ವಿಶ್ವಾಸ ತಗೊಂಡು ಮಾಡಬೇಕಾಗಿತ್ತು ಅಷ್ಟೇ. ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕು.